ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಶ್ರುತಿ ಕಿತ್ತೂರ್. ಮುಂದಿನ 1 ಗಂಟೆಗಳ ಕಾಲ ರಾಜ್ಯ ದೇಶ ವಿದೇಶಗಳ ಹಲವಾರು ಸುದ್ದಿಗಳನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಹಕ್ಕಿ ಜ್ವರ ಕಾಣಿಸ್ತಾ ಇದೆ ಅಂತೆ. 2400 ಕೋಳಿಗಳು ಸತ್ತೋಗಿದೆಯಂತೆ. ಸೊ ಹಾಗಾಗಿ ನಾಳೆ ಸಂಡೆ ಚಿಕನ್ ಹೋಗುವಾಗ ಸ್ವಲ್ಪ ಹುಷಾರಾಗಿರಿ. ಚಿಕನ್ ನೀವು ತಿನ್ನಲ್ಲ, ಸುಮ್ನೆ ಯಾಕೆ ಹೇಳ್ತಿದ್ರಿ? ಹುಷಾರಾಗಿರಿ. ಮತ್ತೆ ಹೋಟೆಲ್ನಿಂದ ತರಿಸುವಂತವರೆಲ್ಲ ಸ್ವಲ್ಪ ಜಾಗರೂಕರಾಗಿರಿ. ಹಕ್ಕಿ ಜ್ವರ ಬಂದಿದೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ರಾಯಚೂರಿನಲ್ಲಿ ಸ್ಯಾನಿಟೈಸ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ ಅಂತ. ಸೊ ಸ್ವಲ್ಪ ಒಂದು ವಾರದ ಮಟ್ಟಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಬರ್ 1. ಎರಡನೇದು ಏನಪ್ಪಾ ಅಂತಂದ್ರೆ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಮಾಡ್ತಾ ಇದ್ದಾರಂತೆ. ಯಾಕಂದ್ರೆ ಮೊನ್ನೆ ಬೆಳಗಾವಿ ಪುಂಡರ ಅಟ್ಟಹಾಸ. ನನಗೆ ಯಾವತ್ತೂ ಕೂಡ ಅನ್ಸೋದು, ನಾವು ನಮ್ಮ ಮೇಲೆ ಅವ್ರು ಅಟ್ಯಾಕ್ ಮಾಡಿದ್ದಲ್ವಾ, ನಾವು ಇಲ್ಲಿ ಯಾಕೆ ಬಂದ್ ಮಾಡಬೇಕು? ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಬಂದ್ ಮಾಡ್ಬೇಕಪ್ಪ. ಮತ್ತೆ ನಮಗೆ ಲಾಸ್ ಇದು. ಆಮೇಲೆ ಇಲ್ಲಿ ಏನಾಗ್ಬಿಡ್ತದೆ, ಕನ್ನಡ ಸಂಘಟನೆಗಳು ಮತ್ತೊಂದು ಅದೆಲ್ಲ ಓಕೆ, ಫೈನ್, ಗುಡ್. ಇವರಿಬ್ಬರ ನಡುವೆ ಪ್ರತಿಷ್ಠೆ ಆಗ್ಬಿಡ್ತದೆ. ವಾಟಾಳ್ ನಾಗರಾಜ್ ಅವರದೊಂದು ಪ್ರತಿಷ್ಠೆ, ನಾರಾಯಣಗೌಡರದೊಂದು ಪ್ರತಿಷ್ಠೆ. ಆಮೇಲೆ ಕೊನೆಗೆ ಅದು ಯಾರು ಬಂದ್ ಆತರ ಆಗಬಾರ್ದು. ನೀವು ಬಂದ್ ಮಾಡೋದಿದ್ರೆ ಎಲ್ಲರೂ ಕೂತು ಒಂದು ಪತ್ರಿಕಾಗೋಷ್ಠಿ ಮಾಡಿ. ಅದರಲ್ಲಿ ವಾಟಾಳ್ ನಾಗರಾಜು ಇರಲಿ, ಯಾರು ನಾರಾಯಣಗೌಡರು ಇರಲಿ, ಪ್ರವೀಣ್ ಶೆಟ್ಟರು ಇರಲಿ, ಉಳಿದ ಬೇರೆ ಬೇರೆ ಸಂಘಟನೆಗಳಿದೆ, ಸಾರಾ ಗೋವಿಂದ್, ಎಲ್ಲರಿದ್ದು ಒಂದು ಮಾಡಿ. ಅದು ಬಿಟ್ಬಿಟ್ಟು ನೀವು ಕನ್ನಡವನ್ನ ನಿಮ್ಮ ಸ್ವಪ್ರತಿಷ್ಠೆಗಾಗಿ ಯೂಸ್ ಮಾಡ್ಕೋಬೇಡಿ. ಹಾಗೆ ಮಾಡಿದ್ರೆ ಯಾವುದು ನಡೆಯಲ್ಲ. ನಿಜ ನೀವು ಮಾಡಬೇಕು ಅಂತಂದ್ರೆ ಕರ್ನಾಟಕ ಬಂದು ಯಾಕೆ ಮಾಡ್ತೀರಿ? ನಮಗೆ ಯಾಕೆ ಲಾಸ್ ಮಾಡ್ಕೋಬೇಕು ಅವ್ ಮಾಡ್ದ ಅಂತ ಅಂದ್ಬಿಟ್ಟು. ಬೇಕಿದ್ರೆ ಒಂದು ಕೆಲಸ ಮಾಡೋಣ, ಬೆಂಗಳೂರಿನಿಂದ ಅಥವಾ ಬೆಳಗಾವಿಯಿಂದ ಮುಂಬೈಗೆ ಪಾದಯಾತ್ರೆ ಮಾಡೋಣ. ನಾವು ನುಗ್ಗಿ ಬರ್ತೀವಪ್ಪ ಅಂತ ಹೇಳಿ. ಮೊದಲೆಲ್ಲ ಹೆಂಗೆ, ಯಾವ ರಾಜ್ಯ ಅಟ್ಯಾಕ್ ಮಾಡ್ತಾನೋ ಆ ರಾಜ್ಯನಿಗೆ ವಾಪಸ್ ಅಟ್ಯಾಕ್ ಮಾಡೋದಲ್ವಾ? ಇದು ಅವನು ಅಟ್ಯಾಕ್ ಮಾಡೋದಂದ್ಬಿಟ್ಟು ನಾವು ನಮಗೆ ಅಟ್ಯಾಕ್ ಯಾಕೆ ಮಾಡ್ಕೋಬೇಕು? ಇದರ ಬಗ್ಗೆ ಚಿಂತನೆ ಆಗಬೇಕಪ್ಪ. ನಂಬರ್ 2. ನಂಬರ್ 3 ಏನಪ್ಪಾ ಅಂತಂದ್ರೆ ಬಹಳ ಮುಖ್ಯವಾದ ಸ್ಟೋರಿ. ಈ ಮೆಹಂದಿ ಕೂಡ ಬ್ಯಾನ್ ಆಗ್ತಾ ಇದೆ ಅಂತೆ. ಇಡ್ಲಿ ಆಯ್ತು, ಬಟಾಣಿ ಆಯ್ತು, ಆಮೇಲೆ ಕಲ್ಲಂಗಡಿ ಹಣ್ಣು ಆಯ್ತು, ಲಿಪ್ಸ್ಟಿಕ್ ಆಯ್ತು, ಇದೀಗ ಮೆಹಂದಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾಜಕೀಯದಲ್ಲಿ ಅಮಿತ್ ಶಾ ಡಿಕೆಶಿ ಭೇಟಿ ಸಂಚಲನ. ರಾಜ್ಯದಲ್ಲಿ ಮತ್ತೆ ರಿವರ್ಸ್ ಆಪರೇಷನ್. ಸಿದ್ದು ಆಪ್ತನ ಸ್ಫೋಟಕ ರಿಯಾಕ್ಷನ್ ಸಂಚಲನ. ರಾಹುಲ್ ಗಾಂಧಿಗೆ ಡಿಕೆಶಿ ಸೆಡ್ಡು ಹೊಡೆದ್ರ. ಮುಖಂಡರ ಜಾತಿ ರಾಜಕೀಯಕ್ಕೆ ತಿರಸ್ಕಾರ. ಡಿಸಿಎಂ ಒಂದು ಮಾತು ಹಲವು ಅರ್ಥ. ಕನ್ನಡ ಹೋರಾಟದಲ್ಲೂ ಬಣಗಳ ಆಟ. ನಾಡು ನುಡಿಯಲ್ಲಿ ಸಂಘಟನೆಗಳ ಪ್ರತಿಷ್ಠೆಯ ಮೇಲಾಟ. ಕರ್ನಾಟಕ ಬಂದ್ನಲ್ಲೂ ಮೂಡಿಲ್ಲ ಒಮ್ಮತ. ಟ್ಯಾಟೋ, ಲಿಪ್ಸ್ಟಿಕ್ ಆಯ್ತು, ಮೆಹಂದಿಯು ಡೆಡ್ಲಿ ಡೇಂಜರಸ್. ಕಾಸ್ಮೆಟಿಕ್ ಆಕ್ಟ್ ಅಡಿ ಕಡಿವಾಣಕ್ಕೆ ಸರ್ಕಾರದ ಚಿಂತನೆ. ರಾಜ್ಯದಲ್ಲಿ ಹಕ್ಕಿ ಜ್ವರದ ಕಾರ್ಮೋಡ. ಬಳ್ಳಾರಿಯಲ್ಲಿ 2400 ಕೋಳಿಗಳ ಸಾವು. ರಾಯಚೂರಿನಲ್ಲಿ ಸ್ಯಾನಿಟೈಸ್ ಮಾಡಿದ ವಾಹನಗಳಿಗೆ ಮಾತ್ರ ಪ್ರವೇಶ.